ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ಸರ್ಕಾರ ನಡೆಸಲು ಬರುತ್ತಿಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಸಂಸದ ಗೋವಿಂದ ಕಾರಜೋಳ ಅವರು ಆರೋಪಿಸಿದ್ದಾರೆ. ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪ್ರಶ್ನೆಗಳಿಗೆ ಉತ್ತರಿಸಿದರು. ಮುಂಗಾರು ಹಂಗಾಮು ಪ್ರಾರಂಭಕ್ಕೆ ಮೊದಲೇ ನಾವು ಈ ಹಂಗಾಮಿನಲ್ಲಿ ರಾಜ್ಯದಲ್ಲಿ ಎಷ್ಟು ಹೆಕ್ಟೇರ್ ಬಿತ್ತನೆ ಮಾಡುತ್ತೇವೆ, ಯಾವ್ಯಾವ ಬೆಳೆ ಬಿತ್ತನೆ ಆಗಲಿದೆ, ಡಿಎಪಿ ಯೂರಿಯಾ ಸೇರಿ ಎಷ್ಟು ರಸಗೊಬ್ಬರ ಬೇಕಾಗಲಿದೆ, ಇವೆಲ್ಲ ಮಾಹಿತಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯ ಮೂಲಕ ಪಡೆಯಬೇಕಿತ್ತು. ಜನಪ್ರತಿನಿಧಿಗಳು ಅಧಿಕಾರಿಗಳ ಸಭೆಯಲ್ಲಿ ಪಡೆದ ವಿವಿಧ ಜಿಲ್ಲೆಗಳ ಮಾಹಿತಿಯನ್ನು ಕ್ರೋಢೀಕರಿಸಿದ್ದರೆ ಸಮರ್ಪಕ ಲೆಕ್ಕಾಚಾರ ಸಿಗುತ್ತಿತ್ತು ಎಂದು ನುಡಿದರು. ವಿವಾ ನ್ಯೂಸ್ ಕನ್ನಡ. ನಾನ್ ಕೇಳ್ತೇನೆ, ಇವ್ರಿಗೆ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ಗೆ ಅಂತ? ಮುಂಗಾರು ಹಂಗಾಮ ಪ್ರಾರಂಭ ಆಗೋದಕ್ಕಿಂತಲೂ ಮುಂಚೆನೆ ನಾವು ಎಷ್ಟು ಹೆಕ್ಟರ್ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡ್ತೀವಿ, ಯಾವ್ಯಾವ ಬೆಳೆಗಳನ್ನ ಬಿತ್ತನೆ ಮಾಡ್ತೀವಿ, ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪ್ರಮಾಣದ ಗೊಬ್ಬರ ಬೇಕಾಗ್ತದ, ಯೂರಿಯಾ ಎಷ್ಟು ಬೇಕಾಗ್ತದ, ಕಾಂಪ್ಲೆಕ್ಸ್ ಎಷ್ಟು ಬೇಕಾಗ್ತದ, ಎಲ್ಲ ಡಿಎಪಿ ಎಷ್ಟು ಬೇಕಾಗ್ತದೆ, ಎಲ್ಲ ಕೆಟಗರಿ ವೈಸು ಮಾಹಿತಿ ಸಂಗ್ರಹ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಯಾ ಜಿಲ್ಲೆನಲ್ಲಿ ಮೀಟಿಂಗ್ ಮಾಡಿ MLAಗಳನ್ನ, ಅಧಿಕಾರಿಗಳನ್ನ, MP ಗಳನ್ನ ಕರೆದು ಸಭೆ ಮಾಡಿ ಒಂದು ಪ್ರಸ್ತಾವನೆ ಇಂಡೆಂಟ್ ಕೇಂದ್ರ ಸರ್ಕಾರಕ್ಕೆ 30 ಜಿಲ್ಲೆಗಳನ್ನು ಕನ್ಸಾಲಿಡೇಟ್ ಮಾಡಿ ಕಳಿಸ್ಬೇಕು. ಆ ಕೆಲಸ ಮಾಡುವಾಗ ಕರೆಕ್ಟ್ ಆಗಿ ಲೆಕ್ಕಾಚಾರ ಮಾಡ್ಬೇಕು. ಆದ್ರೆ 6,30,000 ಟನ್ನಿಗೆ ಈ ಸರ್ಕಾರ ಪ್ರಸ್ತಾವನೆ ಕಳಿಸಿದೆ. ಈ ವರ್ಷದ ಮುಂಗಾರಿನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟದ್ದು 7,70,000 ಟನ್ನಿನಷ್ಟು ಕೇಂದ್ರ ಸರ್ಕಾರ ಗೊಬ್ಬರವನ್ನು ಕೊಟ್ಟಿದೆ. ಹಾಗಾದ್ರೆ ನಿಮ್ ಬೇಡಿಕೆಗಿಂತಲೂ ಹೆಚ್ಚು ಕೊಟ್ಟಾಗ ಕಡಿಮೆ ಯಾಕಾಯ್ತು, ಹಾಹಾಕಾರ ಯಾಕಾಗಿದೆ? ಆಲೋಚನೆ ಮಾಡ್ಬೇಕಲ್ಲ ಆಡಳಿತ ಮಾಡುವರು. ಎಲ್ಲೋ ಒಂದು ಕಡೆ ಈ ಗೊಬ್ಬರದ ಕಳ್ಳ ವ್ಯಾಪಾರಿಗಳು ಕೆಲವರಿದ್ದಾರೆ. ಅವರು ಗೊಬ್ಬರವನ್ನ ಮಾರ್ಕೆಟ್ ನಲ್ಲಿ ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಹೆಚ್ಚಿನ ಹಣ ತಗೊಂಡು ರೈತರಿಗೆ ಮಾರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಮಾರ್ಕೆಟ್ ನಲ್ಲಿ ಶಾರ್ಟೇಜ್ ಕ್ರಿಯೇಟ್. ನೀವು ಬಂದಂತ ಗೊಬ್ಬರ ಬಿಡುಗಡೆ ಆದಷ್ಟು ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹಂಚಿಕೆ ಮಾಡಿದಿರಿ, ಎಷ್ಟೆಷ್ಟು ರೈತರಿಗೆ ಹೋಯ್ತು ಅನ್ನೋದು ಯುಟಿಲೈಸೇಷನ್ ನೋಡ್ಬೇಕಲ್ಲ. ನೋಡಿಲ್ಲ. ಉಸ್ತುವಾರಿ ಮಂತ್ರಿಗಳಂದ್ರ ಶೋಪೀಸ್ಗಳಲ್ಲ. ಆಡಳಿತ ಜಿಲ್ಲಾದಾಗ ಅವರೇ ಮುಖ್ಯಮಂತ್ರಿ ಇದ್ದಂಗೆ ಆ ರೀತಿ ಆಡಳಿತ ನಡೆಸದೇ ಇದ್ರ ನಾನಂತೇನೆ ಸಿದ್ದರಾಮಣ್ಣ ವಿಚಾರ ಮಾಡ್ಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕಂಟಿನ್ಯೂ ಮಾಡ್ಬೇಕಾ, ಈ ವ್ಯವಸ್ಥೆಯನ್ನು ರದ್ದು ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು ಅಂತ ಒತ್ತಾಯ.